Hi everyone, welcome back to Shivam tutorial. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಆದ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಚಾಪ್ಟರ್ ಮೇಲೆ ಯಾವ್ಯಾವ ತರ ಕ್ವಶನ್ಸ್ ಅನ್ನ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಗೆ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಪ್ರೀವಿಯಸ್ ಒಂದು ಎಕ್ಸಾಮ್ಸ್ ಗಳಲ್ಲಿ ಯಾವ್ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ರು ಅದನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಡಿಫೈನ್ ಪಾರ್ಟ್ನರ್ಶಿಪ್. ಇದಕ್ಕೆ ಆನ್ಸರ್ ಆಗುತ್ತೆ ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932, ರಿಲೇಷನ್ ಬಿಟ್ವೀನ್ persons who have agreed to share the profit of the business carried one by all or any of them acting for all. ಸೊ ಪಾರ್ಟ್ನರ್ಶಿಪ್ ಅನ್ನೋದು ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳ ನಡುವೆ ನಡೆಯುವಂತ ಒಂದು ಬಿಸ್ನೆಸ್ ಆಗಿರುತ್ತೆ. ಸೊ ಇಲ್ಲಿ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಪ್ರಾಫಿಟ್ ಅನ್ನ ಶೇರ್ ಮಾಡೋದಿಕ್ಕೆ. ಇನ್ನು ಬಿಸ್ನೆಸ್ ಕ್ಯಾರಿಡ್ ಒನ್ ಬೈ ಆಲ್ ಆರ್ ಎನಿ ಆಫ್ ದಮ್ ಆಕ್ಟಿಂಗ್ ಫಾರ್ ಆಲ್, ಹಾಗಂತ ಅಂದ್ರೆ ಆ ಒಂದು ಪಾರ್ಟ್ನರ್ಸ್ ನಡುವೆ ಒಂದು ಮ್ಯೂಚುವಲ್ ಏಜೆನ್ಸಿ ವರ್ಕ್ ಆಗತ್ತೆ, ಅಂದ್ರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ಇದಕ್ಕೆ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ. ಈ ಒಂದು ಕ್ವಶನ್ ಅನ್ನ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಡಿಫೈನ್ ಪಾರ್ಟ್ನರ್ಶಿಪ್ ಅಂತಾನು ಕೇಳಬಹುದು ಅಥವಾ ವಾಟ್ ಇಸ್ ಪಾರ್ಟ್ನರ್ಶಿಪ್ ಅಂತಾನು ಕೂಡ ಕೇಳಬಹುದು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ first one, the minimum number of members required to start a partnership firm is 2 and the maximum number is 50. Next, there must be an agreement among the partners. Next, the agreement may be an oral or an writing. The written agreement is always preferable. Next one, the liability of partners in partnership firm is unlimited. ಈ ಒಂದು ಕ್ವಶನ್ ಅನ್ನ 2 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ ಗೆ ಕೇಳಿದ್ರೆ ನೀವು 2 ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕಾಗತ್ತೆ. ಸೊ ಪಾರ್ಟ್ನರ್ಶಿಪ್ ಅನ್ನೋದು ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳ ನಡುವೆ ನಡೆಯುವಂತ ಅಗ್ರಿಮೆಂಟ್, ಹೌದಾ? ಹಾಗಾಗಿ ಇಲ್ಲಿ ಮಿನಿಮಮ್ ಅಂತ ಅಂದ್ರೆ ಇಬ್ರು ವ್ಯಕ್ತಿಗಳು ಇರಲೇಬೇಕು, ಮ್ಯಾಕ್ಸಿಮಮ್ ಅಂತ ಅಂದ್ರೆ 50 ಜನ ಇರಬಹುದು. ಇನ್ನು ನೆಕ್ಸ್ಟ್ ಅಂತ ಅಂದ್ರೆ ಇದು ಆ ಪರ್ಸನ್ಸ್ಗಳ ನಡುವೆ, ಆ ಪಾರ್ಟ್ನರ್ಸ್ಗಳ ನಡುವೆ ನಡೆಯುವಂತ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಹಾಗಾಗಿ ಆ ಒಂದು ಅಗ್ರಿಮೆಂಟ್ ಓರಲ್ ಅಲ್ಲಿ ಇರಬೇಕು, ಇಲ್ಲ ಅಂದ್ರೆ ರಿಟರ್ನ್ ಫಾರ್ಮ್ ಅಲ್ಲಿ ಇರಬೇಕು. ರಿಟರ್ನ್ ಫಾರ್ಮ್ ಅಲ್ಲಿ ಇರೋದನ್ನ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ರಿಟರ್ನ್ ಫಾರ್ಮ್ ಅಲ್ಲಿ ಇದ್ರೆ ನಾವು ಅದಕ್ಕೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಆಗ ಅದು ಡಿಸ್ಪ್ಯೂಟ್ಸ್ ಗಳನ್ನ ಕಡಿಮೆ ಮಾಡುತ್ತೆ, ಯಾಕಂತ ಅಂದ್ರೆ ಅದೊಂದು ಪ್ರೂಫ್ ಆಗಿರುತ್ತೆ, ಹೌದಾ? ಹಾಗಾಗಿ ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬರುವಂತ ಲಯಬಿಲಿಟೀಸ್ಗಳು ಅನ್ಲಿಮಿಟೆಡ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ತರ 4 ಪಾಯಿಂಟ್ಸ್ ಅನ್ನ ನಾನಿಲ್ಲಿ ಕವರ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? ಇದಕ್ಕೆ ಆನ್ಸರ್ ಆಗುತ್ತೆ ವೆನ್ the partnership agreement is written and signed by all partners and is duly stamped according to the Stamp Act. It is called partnership deed or articles of partnership. ಸೊ ಯಾವಾಗೆಲ್ಲ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ರಿಟರ್ನ್ ಫಾರ್ಮ್ ಅಲ್ಲಿ ಆಗತ್ತೋ ಆಗ ನಾವು ಅದಕ್ಕೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕ್ವಶನ್ ಅನ್ನ 2 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. ಈ ಒಂದು ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದ್ರೆ ಮಾರ್ಚ್ 2011 ನಲ್ಲಿ 2018 ನಲ್ಲಿ ಎಲ್ಲ ಕೇಳಿದ್ದಾರೆ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ any 4 contents of partnership deed. First one, name and address of the firm. Next, name and address of all partners. Next, nature of business. Next, capital contributed by each partners. Next, rate of interest on capital, interest on loan, interest on drawing, etc. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನೇನು ಇರುತ್ತೆ ಅಂತ ನೋಡೋದಿದ್ರೆ ಅದರಲ್ಲಿ ಕೆಲವು ಇನ್ಫಾರ್ಮೇಷನ್ಗಳನ್ನು ಅದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮಿನ ನೇಮ್ ಮತ್ತು ಅಡ್ರೆಸ್ ಇರುತ್ತೆ, ಪಾರ್ಟ್ನರ್ಸಿನ ನೇಮ್ ಮತ್ತು ಅಡ್ರೆಸ್ ಇರುತ್ತೆ, ಅವರು ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಡೀಟೇಲ್ಸ್ ಇರುತ್ತೆ, ಮತ್ತು ಯಾವ್ಯಾವ ಪಾರ್ಟ್ನರ್ಸ್ ಎಷ್ಟೆಷ್ಟು ಕ್ಯಾಪಿಟಲ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಅದ್ರ ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇದ್ರ ಬಗ್ಗೆ ಎಲ್ಲ ಅದರಲ್ಲಿ ಇನ್ಫಾರ್ಮೇಷನ್ಗಳು ಇರುತ್ತೆ. ಈ ಒಂದು ಕ್ವಶನ್ಸ್ ಅನ್ನು ಕೂಡ 2 ಮಾರ್ಕ್ಸ್ ಗೆ ಕೇಳ್ತಾರೆ ಅಂಡ್ ತುಂಬಾ ಕ್ವಶನ್ಸ್ ಪೇಪರ್ ಅಲ್ಲಿ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಈ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ 2 ಮಾರ್ಕ್ಸ್ ಗೆ ಕೇಳಿದಾಗ ನೀವು 2 ಪಾಯಿಂಟ್ಸ್ ಅನ್ನ ಬರೀಬಹುದು. ಒಂದೊಮ್ಮೆ ಇಲ್ಲಿ 4 ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ ಹೇಳಿದ್ರೆ ನೀವು 4 ಪಾಯಿಂಟ್ಸ್ ಅನ್ನ ಇಲ್ಲಿ ಕವರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ರೂಲ್ಸ್ ಟು ಬಿ ಫಾಲೋಡ್ ಇನ್ ದ ಎಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಈ ಒಂದು ಕ್ವಶನ್ ಅನ್ನ 2014 ಅಲ್ಲಿ ಕೇಳಿದ್ದಾರೆ ಅಂಡ್ ಈ ಒಂದು ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 2 ಮಾರ್ಕ್ಸ್ ಗೆ ಕ್ವಶನ್ ಅನ್ನ ಕೇಳ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಎಬ್ಸೆನ್ಸ್ ಆದಾಗ ಪಾರ್ಟ್ನರ್ಸ್ ಯಾವ ತರ ಕಂಡೀಷನ್ಸ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ ಅನ್ನೋದು. ಸೊ ಇದಕ್ಕೆ ಆನ್ಸರ್ ಆಗುತ್ತೆ ಫಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ನಾಟ್ paid. Next one, interest on drawing is not allowed to any partner. No salary, no commission to any partner.
ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ 6% ಪರ್ ಆ್ಯನಮ್, ಪ್ರಾಫಿಟ್ ಟು ಬಿ ಶೇರ್ಡ್ ಈಕ್ವಲಿ. ಸೊ ಈ ಥರ ಕೆಲವು ಕಂಡೀಷನ್ಸ್ಗಳನ್ನು ಪಾರ್ಟ್ನರ್ಸ್ ಫಾಲೋ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್? ಸೊ ಇದಕ್ಕೆ ಆನ್ಸರ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. It shows the appropriation of profit of the firm among the partners. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಹೆಸರೇ ಹೇಳೋ ಥರ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ ಅಥವಾ ಎಕ್ಸ್ಟೆನ್ಷನ್ ಪಾರ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಅಂದರೆ, ಪಾರ್ಟ್ನರ್ಸಿಗೆ ಪ್ರಾಫಿಟ್ ಅಥವಾ ಲಾಸ್ ಎಷ್ಟು ಅಪ್ರೋಪ್ರಿಯೇಟ್ ಆಗಿದೆ ಅಥವಾ ಎಷ್ಟು ಶೇರ್ ಆಗಿದೆ ಅಂತ ಹೇಳಿ ನೋಡೋದಕ್ಕೆ ನಾವಿಂದ ಪ್ರಿಪೇರ್ ಮಾಡಿರ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೆಂಟ್ ಬೈ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್? ಸೊ ಇದಕ್ಕೆ ಆನ್ಸರ್ ಆಗುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಈಸ್ ಎ ಮೆಥಡ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ವಿಚ್ ದ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ ರಿಮೇನ್ ಕಾನ್ಸ್ಟಂಟ್ ಎವ್ರಿ ಇಯರ್ ಅನ್ಲೆಸ್ ಅಡಿಷನಲ್ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ or withdrawal of capital is done. Under this system, two accounts are prepared, that is current account and capital account. All adjustments like salary, drawing, interest on capital, etc. are made in current account. ಸೊ ಇಲ್ಲಿ ಹೆಸರೇ ಹೇಳೋ ಥರ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಈ ಒಂದು ಮೆಥಡಲ್ಲಿ ಕ್ಯಾಪಿಟಲ್ ಅಕೌಂಟಿನ ಒಂದು ಬ್ಯಾಲೆನ್ಸ್ ಏನಿರುತ್ತೆ ಅದು ಫಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಎರಡು ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ, ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಹೌದಾ, ಇಲ್ಲಿ ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸ್ ಫಿಕ್ಸ್ ಆಗಿರುತ್ತೆ. ಯಾವಾಗ ಚೇಂಜ್ ಆಗುತ್ತೆ ಅಂತ ಅಂದರೆ, ಯಾವಾಗೆಲ್ಲ ಪಾರ್ಟ್ನರ್ಸ್ ಅಡಿಷನಲ್ ಕ್ಯಾಪಿಟಲನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಆಗ, ಇಲ್ಲ ಅಂತಂದರೆ ಯಾವಾಗೆಲ್ಲ ಪಾರ್ಟ್ನರ್ ಅಮೌಂಟನ್ನು ವಿಡ್ರಾ ಮಾಡ್ಕೊಂಡು ಹೋಗ್ತಾನೆ ಆಗ ಅಷ್ಟೇ ಆ ಅಮೌಂಟ್ ಫ್ಲಕ್ಚುವೇಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಹಾಗಿದ್ರೆ ಅಡ್ಜಸ್ಟ್ಮೆಂಟ್ಸ್ ಎಂಟ್ರಿಗಳನ್ನು ಎಲ್ಲಿ ಮಾಡ್ತಾರೆ ಅಂತ ನೋಡೋದಿದ್ರೆ, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ಗಳಂತ ಅಂದರೆ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪೇ ಮಾಡಿದಿರುತ್ತೆ, ಸ್ಯಾಲರಿ ಪೇ ಮಾಡಿದಿರುತ್ತೆ, ಕಮಿಷನ್ ಪೇ ಮಾಡಿದಿರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಲೋ ಮಾಡಿದಿರುತ್ತೆ. ಸೊ ಈ ಥರ ಕೆಲವು ಎಂಟ್ರೀಸ್ಗಳಿರುತ್ತೆ ಪಾರ್ಟ್ನರ್ಸಿಗೆ ರಿಲೇಟೆಡ್ ಆಗಿ. ಹೌದಾ, ಸೊ ಅದನ್ನೆಲ್ಲ ಎಲ್ಲಿ ಮೇಂಟೈನ್ ಮಾಡ್ತಾರೆ ಅಂತ ನೋಡೋದಿದ್ರೆ ಅದನ್ನ ಕರೆಂಟ್ ಅಕೌಂಟಲ್ಲಿ ಮೇಂಟೈನ್ ಮಾಡ್ತಾರೆ. ಕ್ಯಾಪಿಟಲ್ ಅಕೌಂಟಲ್ಲಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಗಳನ್ನು ಮಾಡೋದಿಲ್ಲ, ಅಂದರೆ ಅಡ್ಜಸ್ಟ್ಮೆಂಟಿಗೆ ರಿಲೇಟೆಡ್ ಆಗಿ. ಹಾಗಾಗಿ ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಯಾವತ್ತೂ ಫಿಕ್ಸ್ ಆಗಿಯೇ ಇರುತ್ತೆ. ಹಾಗಾಗಿ ಅದಕ್ಕೆ ಹೆಸರು ಬರುತ್ತೆ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋದಿದ್ರೆ, ಸಿ ಗಿವ್ ದ ಮೀನಿಂಗ್ ಆಫ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಈ ಒಂದು ಕ್ವಶನ್ ಅನ್ನ ಮಾರ್ಚ್ 2016 ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನ್ರಿ ಅಂತ ಹೇಳಿ ನೋಡೋಣ. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಅಂಡರ್ ವಿಚ್ capitals of partners fluctuate from the year to year because all the adjustments are recorded directly in the capital account of partners. ಹಾಗಂತ ಅಂದರೆ ಇಲ್ಲಿ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ಸ್ ಅಲ್ಲಿ ನಾವು ಎರಡು ಅಕೌಂಟನ್ನು ಮೇಂಟೈನ್ ಮಾಡೋದಿಲ್ಲ. ಈಗ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಎರಡು ಅಕೌಂಟನ್ನು ಮೇಂಟೈನ್ ಮಾಡ್ತಿದ್ವಿ. ಹೌದಾ, ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಷ್ಟೇ ತಗೊಳ್ತಿದ್ವಿ ಅಂಡ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಎಂಟ್ರಿಗಳನ್ನು ನಾವು ಕರೆಂಟ್ ಅಕೌಂಟ್ ಅಲ್ಲಿ ಮಾಡ್ತಿದ್ವಿ. ಆದ್ರೆ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದೇ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ, ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದರಲ್ಲೇ ನಾವು ಎಲ್ಲ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ಗಳನ್ನು ಮಾಡ್ತೀವಿ, ಬ್ಯಾಲೆನ್ಸ್ಗಳನ್ನು ಬರಿತೀವಿ. ಹಾಗಾಗಿ ಅದರ ಬ್ಯಾಲೆನ್ಸ್ ಏನಿರುತ್ತೆ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಹೇಳ್ತಾರೆ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಹೇಳಿ. ಇನ್ನು ಒಂದು ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ಸ್ಗಳು ಯಾವ್ಯಾವುದಿದೆ ಅಂತ ಹೇಳಿ ನೋಡೋಣ. ಸಿ ಸ್ಟೇಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್ ರಿಕ್ವೈರ್ಡ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್. ಆನ್ಸರ್ ಆಗುತ್ತೆ 2 persons. ಬಿಕಾಸ್ ಪಾರ್ಟ್ನರ್ಶಿಪ್ ಫಾರ್ಮ್ನ ಫಾರ್ಮುಲೇಟ್ ಮಾಡಲಿಕ್ಕೆ ಮಿನಿಮಮ್ ಅಂತ ಅಂದರೆ 2 ಪರ್ಸನ್ಸ್ ಇರಬೇಕಾಗತ್ತೆ, ಮ್ಯಾಕ್ಸಿಮಮ್ ಅಂತ ಅಂದರೆ 50 ಜನ ಇರಬೇಕಾಗತ್ತೆ. ಹೌದಾ, ಸೊ ಹಾಗಾಗಿ ಇನ್ನು ನೆಕ್ಸ್ಟ್, ಇಟ್ ಈಸ್ ನೆಸಸರಿ ಟು ಹ್ಯಾವ್ ಆನ್ ಅಗ್ರಿಮೆಂಟ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್. ಎಸ್, it is necessary to have agreement to form partnership as per the section 4 of Indian Partnership Act 1932. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಪಾರ್ಟ್ನರ್ಶಿಪ್ ಅನ್ನೋದು ಬಂದಾಗ ಅಲ್ಲಿ ಅಗ್ರಿಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಿಮೆಂಟ್ ಅನ್ನೋದು ಓರಲ್ ಅಲ್ಲಾದರೂ ಇರ್ಬೋದು, ಆ ರಿಟರ್ನ್ ಫಾರ್ಮಲ್ಲಾದರೂ ಇರ್ಬೋದು, ಆದರೆ ಅಗ್ರಿಮೆಂಟ್ ಅನ್ನೋದು ಇರಲೇಬೇಕಾಗತ್ತೆ. ಇನ್ನು ನೆಕ್ಸ್ಟ್, ವಾಟ್ ಈಸ್ ಮೆಂಟ್ ಬೈ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ, ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಪಾರ್ಟ್ನರ್ ಮೀನ್ಸ್ if the assets of partnership firm is not sufficient to pay off its liabilities, then the properties of the partners can be used to meet the liabilities of the business.
ಹಾಗಂತ ಅಂದರೆ ಲ್ಯಾಬಿಲಿಟಿ ಅನ್ನೋದು ಔಟ್ಸೈಡರ್ಗೆ ಪೇಮೆಂಟ್ ಮಾಡುವಂಥದ್ದು ಇರುತ್ತೆ, ಹೌದಾ. ಈಗ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾಗ ಲ್ಯಾಬಿಲಿಟೀಸ್ಗಳು ಅನ್ಲಿಮಿಟೆಡ್ ಆಗಿರುತ್ತೆ, ಸೊ ಅದನ್ನ ಪೇ ಮಾಡಬೇಕಾಗಿ ಬರುತ್ತೆ. ಬಿಸ್ನೆಸ್ಸಲ್ಲಿ ಇರುವಂಥ ಎಲ್ಲ ಅಸೆಟ್ಸ್ಗಳನ್ನು ಯೂಸ್ ಮಾಡ್ತಾರೆ, ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಕೂಡ ಯೂಸ್ ಮಾಡ್ತಾರೆ. ಆಗಲೂ ಕೂಡ ಲ್ಯಾಬಿಲಿಟೀಸ್ಗಳು ಪೇ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಪಾರ್ಟ್ನರ್ಸ್ನ ಪರ್ಸನಲ್ ಪ್ರಾಪರ್ಟಿಗಳನ್ನು ಕೂಡ ಯೂಸ್ ಮಾಡಿಕೊಂಡು ಪೇ ಮಾಡ್ತಾರೆ. ಸೊ ಈ ಥರ ಸೆಕೆಂಡ್ ಚಾಪ್ಟರಲ್ಲಿ ಕೇಳಬಹುದಾದಂತಹ ಕೆಲವು ಕ್ವಶನ್ಸ್ಗಳನ್ನು, ಅದ್ರ ಜೊತೆಗೆ ಪ್ರೀವಿಯಸ್ ಒಂದು ಎಕ್ಸಾಮಿನೇಷನ್ಸಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನೆಲ್ಲ ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೆ. ಇದೇ ರೀತಿಯಲ್ಲಿ ನಿಮಗೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಟಾಪಿಕ್ಕಿಗೆ ರಿಲೇಟೆಡ್ ಆಗಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ಗಳು ಬೇಕು ಅಂತ ಅಂದರೆ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ.